ಬೆಳಗಾವಿ ಜಿಲ್ಲೆಯಲ್ಲಿ ಹೃದಯ ಕಲಕುವಂತ ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ತಾಲೂಕಿನ ಉಕ್ಕಡ ಗ್ರಾಮದಲ್ಲಿ 15 ದಿನಗಳ ಹೆಣ್ಣು ಮಗುವಿಗೆ ತಂದೆ ವಿಷಪ್ರಾಶನ ಮಾಡಿರುವ ಆರೋಪ ಕೇಳು ಬಂದಿದೆ. ಪ್ರಿಯಾಂಕಾ ಎಂದು ಗುರುತಿಸಲಾದ ಈ ಮಗು ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದು ಪ್ರಕರಣ ಇದೀಗ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಹೆರಿಗೆ ಹಿನ್ನೆಲೆ ತವರು ಮನೆಯಲ್ಲಿ ಇದ್ದ ತಾಯಿ ಶೀಲಾ ಅವರನ್ನು ಭೇಟಿ ಮಾಡಲು ಮಧ್ಯಾಹ್ನದ ವೇಳೆ ಪತಿ ಭೀಮರಾಯ್ ಬಂದಿದ್ದನು. ಭೀಮರಾಯ್ ತೆರಳಿದ ಕೆಲವೇ ಹೊತ್ತಿನಲ್ಲಿ ಮಗು ಏಕಾಏಕಿ ಅಸ್ವಸ್ಥಗೊಂಡು ಮೃತಪಟ್ಟಿದೆ. ಇದರಿಂದ ಶೀಲಾ ಹಾಗೂ ಅವರ ಕುಟುಂಬಸ್ಥರು ಭೀಮರಾಯ್ನ ಮೇಲೆ ಗಂಭೀರ ಆರೋಪ ಮಾಡಿದ್ದು ಮಗುವಿಗೆ ವಿಷಪ್ರಾಶನ ಮಾಡಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಯಜಮಾನ್ರು ಬಂದಿರ್ರಿ 2 ಗಂಟೆಗೆ ಬಂದಿರ್ರಿ. ನಾನು ಮಲ್ಕೊಂಡು ಹುಡುಗಿ ಮಲಿ ಕುಡ್ಸಿ ಆಗ ಮಲ್ಸಿಂದ್ರಿ ಹಿಂದ್ ಮಾಡಂದ್ರ ಅವ್ ಬಂದ್ ಇದಕ್ರಿ ಹೊರಗೆ ಒಂದ್ ಸ್ವಲ್ಪ ಕೂತ್ ಬಂದ್ರಿ. ಹೊರಗೆ ಕೂತ್ ಬಂದಾಗ ನಾ ಮಲ್ಕೊಂಡಿನಿ, ಹುಡುಗಿ ಮಲ್ಕೊಂಡಿತ್ತು. ನನ್ನ ಹುಡುಗಿ ಬಾಜಕ್ ಬಂದ್ ಕೂತ್ರಿ. ಹಿಂದ್ ಮಾಡಂದ ನಾ ಮಲ್ಕೊಂಡ್ ಇದಕ್ಕ ಹುಡುಗಿ ಬಾಯಂದ ಬರು ಬತ್ರಿ ಒಮ್ಗಿಲ್ಲರಿ. ನಾ ಪಟ್ನೆ ಎದ್ನಿ ಯಾಕೆ ಹಿಂಗ್ ಮಾಡಾಯ್ತಂತ ಎತ್ಕೊಂಡ್ನಿ ಅಟ್ರಾಗಂದ ಹತ್ತಿನಿ ವಾಸ್ ಬರಾಕತ್ರಿ ನನಗೆ. ಅವ್ನ ಬಾಜು ಕೂತಾಗ ಬಂದ್ ಹಿಜಕನ ವಾಸ್ ಬಂದಿತ್ರಿ. ಅವ್ನ ಕೂತ ಹಿಜಕನ ನಾ ನೋಡಿಲ್ಲ ಅಟ್ ಪಕ್ಕಾರಿ ಹುಡುಗಿ ಬಾಯ ಮೂನ್ಯಾಂದ ಬಾಯಂದ ಬರಾಕತ್ರಿ ಪಟ್ನರಿ. ನಮ್ ಯಜಮಾನ್ರು ಬಂದ್ರಿ. ಭೀಮರಾಯ್ ರೀ. ಬುತ್ರ ಮಟ್ರಿ. ಈಗ ನೀವು ಡೆಲಿವರಿ ಆಗಿ ಎಷ್ಟು ದಿನ ಆಯ್ತು? 15 ದಿವಸ ಆತ್ರಿ. ಅಂದ್ರೆ ಈಗ ಅವ್ರು ನೋಡಾಕಂತ ಬಂದಿದ್ರಿ ನಮ್ಮ? ಹಾ ರೀ, ನೋಡಾಕಂತ ಬಂದು ಅವರ ವಿಷ ಹಾಕ್ಯಾರ. ಅಮ್ಮ ಏನ್ ಅವ್ರ ಯಜಮಾನ್ರನ್ನ ಈ ರೀತಿ ಮಾಡ್ರಂತ್ರಿ? ಹಾ ರೀ, ಅವ್ರ ಮಾಡಿದಾರ್ರಿ. ಏನ್ ಮಾಡ್ಯಾರಮ್ಮ? ನಂಗ್ ಹತ್ತಿನಿ ವಾಸ್ ಬಂದಿತ್ರಿ. ಅವ್ನ್ ಬಂದ್ ಕುತ್ಕೊಜಕ್ರಿ. ಅವ್ರು ಬಂದ್ ಕುಂಡ್ಕೊಡ್ಕ್ರಿ. ಆ ಹುಡುಗಿ ಬಾಯ ಅಂದ್ರ ಬಂದಿದ್ರಿ. ಆಗ ಮಲ್ಕೊಂಡ್ರಿ, ಮಲಿ ಕುಡ್ಸ್ರಿ. ಆಗ ಮಲ್ಸಿಂದ್ರಿ ನಾ ರೀ. ನಾ ಇಲ್ಲಿ ಹೊಟ್ಟಿಲೆ ನಮ್ ಊರಿಗೆ ಬಂದಾನ್ರಿ. ಬರೀ ಜಗಾನ ಮಾಡ್ತಿರ್ರಿ ಬಾಬಾ ಅಂತ್ರಿ ನನಗ್ರಿ. ನಾನು 3 ಬರ್ತಾನು ಈಗ ಬರೋದಿಲ್ಲ ಅಂತ ಏನ್ರಿ ಬರೀ ಜಗಾನ ಮಾಡ್ತಿದ್ರಿ. ಅದು ಐತ್ರಿ ಹೆಣ್ ಮಗು ರೀ. ಗಂಡು ಮಗು ಬೇಕಾಗಿತ್ತು. ಹಾ ರೀ, ಗಂಡ್ ಮಗು ಬೇಕಾಗಿತ್ತು. ಗಂಡ್ ಮಗು ಅಂತಕ್ಕೆ ಅಟ್ಟೇನ್ ಜಗಳ ಮಾಡ್ತಿರಕಿಲ್ಲ. ಈಗ ನಮ್ಮ ಮನಿಗ್ ಬಂದಂದ್ರ ಬಾಳ ಜಗಳ ಮಾಡ್ತಿದ್ರಿ. ಯಾವಾಗ ಬರ್ತಿ ಅಂತರಿ. ಪೇಲಾದ್ರಿ. ಹಾ ರೀ, ಇನ್ನ 1 ವರ್ಷ ಆಗಿಲ್ರಿ. ಮೇರ್ಯಾಗ ಆಗೈತ್ರಿ. ಇಲ್ಲೇ ಹೋಗ್ತಾರ ಯೂನಿವರ್ಸಿಟಿ ಕಡೆ ರೀ. ಚೆಲ್ಲು ಬಿಡತೈತ್ರಿ, ಇದು ವಾಸ ಬಿಡತೈತ್ರಿ. ಏನ ಶಿಲಾ ಏನೋ ವಾಸ ಬಿಡತೈತಿ. ಹತ್ತಿ ಏನಾಗೈತೆ ನಮ್ಮ ಅಣ್ಣನ ಮಗ ಬಂದಿದ್ ಯಾಕೋ ಅವು ಹತ್ತಿ ಏನಾಗೈತೆ ವಾಸ ಬಿಡತೈತಿ ಅನ್ನಗೈತಿ. ಅವ ಗಾಡಿ ಕಡೆ ಹೋಗಿದಾನ್ರಿ. ಗಾಡಿ ಕಡೆ ಹೋಗಿ ಕೈ ತೊಳ್ಕೊಂಡ್ರಿ ಹೊರಗೆ ಅಂಗಳಾಗ ಬಂದ್ತಾನ. ನಮ್ಮ ಅಣ್ಣ ಕರ್ಕೊಂಡ್ ಬರ್ತಾನ. ನಾವು ಬರೋದಿಲ್ಲ. ಹೊಳ್ಳಿ ಫೋನ್ ಹಚ್ಚಕ್ ಹಚ್ಚಿದಾನ. ನೀನ್ ಅವ್ನ ಬದಕೈತಿ ಅವ್ನ ಕರ್ಕೊಂಡ್ ಹೋಗ್ಲತ್ತ. 3 ರಾಕ್ ಹಚ್ಕೊಡ್ತಾನ್ರಿ ನಾ ಅಂತ ಹೇಳಿದಾನ. ಅದ್ ಹೇಳ್ರಿ ಅವ್ ಕೇಳಿಲ್ಲ. ಇದನ್ ರೀತಿ ಮಾಡಿ ಹೋಗಿದಾನ ನೋಡ್ರಿ. ಅವ್ ಬರೀ ಒಟ್ಟು ಹಡ್ದಾನ ಬಾರ ಈಗೂ ಬಾರ ದವಾಖಾನ್ಯಾಗು ಬಾ ಅಂದ್ರ ನಾ ಈಗ ಚಂಚಲ್ರಿ ಇನ್ನೊಂದ್ ಹೈಡ್ಯಾನ್ ಮಾಡ್ತೇನು ಅಂತೇಳಿ 40,000 ರೂಪಾಯಿ ಹೋಗಿ ನಾನು ತುಂಬಿನ ರೊಕ್ಕ ತುಂಬದ ಜಗರ್ರಿ. ಅವ್ರ ಐತಿ ಮತ್ ಗಂಡ ಎಲ್ಲಾರು ಹೋಗ್ಬಿಟ್ರ. ಹೋಗ್ಲಾದ್ಲೆ ಆಳಾಕತ್ತಳಿಕೆ ನಾ ಬರತೇನೆ ಅಂತೇಳಿ ನಮ್ಮ ಅಂತ ಮಕ್ಕಳು ಹೋಗಿ ತಗೊಂಡ್ ಬಂದ್ರಿ. ಹಿಂಗ ಆತಿರ್ಲ ಮತ್ತದ ಹಂಗಾಗೋದ್ಲೆ ಮಾಡ್ಕೊಂಡ್ ಹೋಗೋದ್ಲೆ ಹೋಗಿ ಎಳ್ದಾಗ ತಗೊಂಡ್ ಬಂದ್ರಿ. ಅದು ಹುಡುಗಿನ ತಗೊಂಡ್ ಬಂದ್ರಿ. ಹೈರಾಣ ಮಾಡಿದ್ರಿ. 3 ರಾಗ ಬೆದ್ದ ಗಜ ಕಳಿಸ್ತಾನೆಪ್ಪ ಅಂತ ಹೇಳಿ ಅವ್ ಈಗೂ ಬಾರ ಹುಡುಗಿ ದಿನ ಬರ್ರಿ ಬಾರ ದಿನ ಬರ್ರಿ ಅನ್ನೋದ್ಲೆ ಸೇವಾ ಅವನ್ನ ದಿನ ಬಾ ಅನ್ನತಾನು. ಈ ನಿಗರ್ ಬಾಳ ಆಗಾಕೈತಿ. 3 ರಾಗ ಹೋಗ್ಬೇಕ ತಗೋ. ಇನ್ನ ಮತ್ತಿಂದ ಬಂದ ಈ ರೆಡಿ ಮಾಡಿ ಹೋಗಿದಾನ. ಯಾಕೋ ಹೈತೇನಿ ವಾಸ ಬಿಡತೈತೆ. ನಾವ್ ಹಾದ್ಗೈತೆ ಎಲ್ಲರಿ ವಾಸ. ಅವ ಹಾಕಿದಾನ್ರಿ. ನಾ ಮರಿಸಿ ತಗೊಂಡ್ ಹೋಗಿ ಅವ್ರ ಮನಿಗ್ ಹೋದ್ರಿ. ಹೇಳ್ರಿ ಅವಸವನ್ರಿ ಬಂದಿಲ್ರಿ. ಮತ್ತ ನಾ ತಗೋನಿ. ನಾ ಹಿಡ್ದಿಲ್ಲವು ನಾ ಹಿಡ್ದಿಲ್ಲ ಅಂದ. ಹಿಡ್ದಿಲ್ಲ ನಾ ವಿಶ್ವಾಸ ಕೊಯ್ತೀನ್ರಿ. ಇವ್ ಏನ್ ಅಡ್ಕಿ ಚಿಡ್ತ ನಾವ್ ಅಲ್ಲಿ ಏನ್ ಅಲ್ಲ ಚಲೋ ಮಾಡಿದೀನಿ ನಾನು. ಯಾಕವ ಅಂತ ಹುಡುಗಿನ ಕಪ್ ಮಾಡತ್ತೇನೆ. ಆತ್ ಹೋಗಿತ್ರಿ ಆ ಹುಡುಗಿ. ಆತ್ ಹೋಗ್ರು ಒಟ್ಟ ಗಪ್ಪಾಗತ್ ಬಕ್ ಬಾಯಿಂದ ಮೂಗಿನಿಂದ ಎಲ್ಲಾ ಬರಾಕೈತ. ಹೈತೀನಿ ವಾಸ ಬಿಡಾಕೈತಿ. ಹಿಂಗ ಮಾಡಿ ಕೈಸ ನಮ್ಮನ್ನ ಮೋಸ ಮಾಡಿ
ಬರೀ ಕಳ್ಸ್ರಿ ಅಂದ್ರ ಹೆಣ್ಣು ಮಕ್ಕಳ ಹಿಡ್ಯಾಕ್ ತರ್ತಾರ ಇಲ್ರಿ ಸರ್ ಏನ್ ನಾಡ್ ಹೊರ್ತ ಇವ ಅದಾನು ನಾವ್ ಕಳಿಸ್ತೇವ ಅನ್ನತ್ತಿದ್ದಲ್ಲ 2 ತಿಂಗಳ ಆತನ 3 ಬದಗೈತೆ ಕಳಿಸ್ತೇನಂತ ಹೇಳ್ಸಿಲ್ಲ ಇನ್ ನನ್ ಮಾತು ಇನ್ನ ವರ್ಷ ಆಗಿಲ್ರಿ ಲವ್ ಮ್ಯಾರೇಜ್ ಇಲ್ಲಪ್ಪ ಕೊಟ್ಟಿದ್ದೇವು ರಿಲೇಷನ್ ಆಗ್ಬೇಕು ಕಳ್ಬಳ್ಯಾಗ ಕೊಟ್ಟಿದ್ದುನಪ್ಪ ಏನಾಗ್ಬೇಕಮ್ಮ ಅವ್ ನಮ್ಮ ಅಕ್ಕನ ಹೆಣ್ ಮಾಡಿದಾಳ ಒಂದ್ ಆಕಂಡ ಮಾಡಿದಾಳ ನಮ್ಮ ಅಕ್ಕ ರೀ ನಿಮ್ಮ ಹೆಸರು ರಾಯವರಿ ಘಟನೆ ನಂತರ ಭೀಮ್ರಾಯ್ ಫರಾರಿಯಾಗಿದ್ದು ಪೊಲೀಸರು ಅವನಿಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಮೃತ ಮಗುವಿನ ಶವವನ್ನು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಮರಣೋತ್ತರ ಪರೀಕ್ಷೆ ವರದಿ ಬಳಿಕ ನಿಜಾಂಶ ಹೊರಬರಲಿದೆ. ಘಟನಾ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ವೇಣುಗ್ರಾಮ್ಗೆ.